ಹಲೋ ಡಿಯರ್ ಸ್ಟೂಡೆಂಟ್ಸ್, KB ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಪೋಯಮ್ 1 ಹಿ ಡಿಡ್ ಇಟ್ ಪೋಯಮ್ ಅನ್ನು ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟಾಪಿಕಲ್ಲಿ ಬರ್ತಕ್ಕಂಥ ಫಸ್ಟ್ ಪೋಯಮ್ ಹಿ ಡಿಡ್ ಇಟ್ ಅಂತಕ್ಕಂಥದ್ದು 5th ಸ್ಟ್ಯಾಂಡರ್ಡ್ಗಲ್ಲಿದೆ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಡ್ರಿ. ಫಸ್ಟ್ ಒನ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡ್ತಾ ಹೋಗೋಣ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಹಿ ಡಿಡ್ ಇಟ್ ಅಂದರೆ ಏನು? ಅವನು ಅದನ್ನು ಮಾಡಿದ. ಏನನ್ನು ಮಾಡಿದ ಅಂತಕ್ಕಂಥದ್ದನ್ನು ಈ ಪೋಯಮ್ಮಲ್ಲಿ ನಾವು ಕಲಿತುಕೊಳ್ಳೋಣ. ಫಸ್ಟ್ ಒನ್, ಸಿ ಆಲ್ ಆಫ್ ಯು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಹ್ಯಾವ್ ಯು ಎವರ್ ಸ್ಟುಡ್ ಆನ್ ದ ಸೀ ಶೋರ್ ಆ್ಯಂಡ್ ವಾಚ್ಡ್ ದ ವೇವ್ಸ್ dancing and moving with high or low ebbs? Recollect your experiences, if any, and share the same with your friends. Have you ever thought of how waves break? Do you think you can conquer the waves? Okay, listen here students. ಇಲ್ಲಿ ನೋಡ್ರಿ, ಏನಪ್ಪ ಅಂತಂದ್ರೆ, ನೀವು ಯಾವಾಗಾದರೂ ಸಮುದ್ರ ತೀರದಲ್ಲಿ ಕುಳಿತು ಹೆಚ್ಚಿನ ಉಬ್ಬರವಿಳಿತಗಳು ಅಂದರೆ ಸಮುದ್ರದ ಏರಿಳಿತಗಳು, ಅದರ ಅಲೆಗಳು ನೃತ್ಯ ಮಾಡೋದನ್ನು ಮತ್ತು ಅದು ಚಲಿಸುವುದನ್ನು ನೋಡಿದ್ದೀರಾ? ಯಾರಾದರೂ ನೋಡಿರಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆಯನ್ನು ನಿಮಗೆ ನಾವು ಅವರು ಕೇಳಿದ್ದಾರೆ. ಅಂದರೆ ಸಮುದ್ರದಲ್ಲಿ ನೀರು ನಮಗೆ ಹೆಂಗೆ ಕಾಣ್ತೈತಪ್ಪ ಅಂತಂದ್ರೆ ಅದು ಡ್ಯಾನ್ಸ್ ಮಾಡೋ ಥರ ಕಾಣ್ತದೆ. ಮತ್ತು ಹೈ ಆ್ಯಂಡ್ ಲೋ ಮೂವಿಂಗ್, ಅದು ಮೇಲಕ್ಕೆ ಹೋಗಿ ಕೆಳಗಡೆನೂ ಬರ್ತಿರ್ತೈತಿ. ಅಲ್ಲಿರ್ತಕ್ಕಂಥ ಸೀನನ್ನು ನಿಮಗೆ ಸಮುದ್ರನ ನೋಡಿರ್ತಕ್ಕಂಥವ್ರಿಗೆ ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ, ಅದು ಏನು ಹೇಳಿರಪ್ಪ ಅಂತಂದ್ರೆ, ನಿಮ್ಮ ಸ್ನೇಹಿತರೊಂದಿಗೆ ಏನಾದರೂ ಇದ್ರೆ ಅವುಗಳನ್ನು ನೀವೇನು ಮಾಡಬೇಕು, ಚರ್ಚೆಯನ್ನು ಮಾಡಿರಿ ಅಂತ ಹೇಳ್ಯಾರ. ಅದೇ ರೀತಿಯಾಗಿ ಸಮುದ್ರದಲ್ಲಿರ್ತಕ್ಕಂಥ ಅಲೆಗಳು ಹೆಂಗಿರ್ತಾವು, ಅವು ಹೆಂಗೆ ವಾಪಸ್ ಬರ್ತಿರ್ತಾವು ಮತ್ತೆ ಹೊಳ್ಳಿ ಹೋಗ್ತಿರ್ತಾವು ಎಂಬುದನ್ನು ನೀವು ತಿಳ್ಕೊಂಡರೇನ? ನೀವು ಅಲೆಗಳನ್ನು ಹೋಲಿಸಬಹುದೆಂದು ನೀವು ಭಾವಿಸ್ತೀರೇನ? ಅಂದ್ರೆ ಅವು ಸಮುದ್ರದ ಅಲೆಗಳು ಏನಾಗ್ತಾವಪ್ಪ ಅಂತಂದ್ರೆ ಮುಂದೆ ಬರ್ತಾವು ಮತ್ತೆ ಹೊಳ್ಳಿ ಹೋಗ್ತಿರ್ತಾವ. ಅಂದ್ರೆ ಮುರಿದಂಗೆ ಆಗ್ತಿರ್ತಾವು, ನಮಗೆ ಕಟ್ಟದಂಗೆ ಆಗ್ತಿರ್ತಾವು. ಡೂ ಯು ಥಿಂಕ್ ಯು ಕ್ಯಾನ್ ಕಾಂಕ್ವೇರ್ ದ ವೇವ್ಸ್? ನೀವು ಥಿಂಕ್ ಮಾಡ್ತೀರಾ ಆ ಸಮುದ್ರದ ಅಲೆಗಳನ್ನು ನೀವು ಜಯಿಸ್ಬಹುದಂತ, ನೀವು ಅವುಗಳನ್ನು ಗೆಲ್ಲಬಹುದಂತ ನೀವು ಥಿಂಕ್ ಮಾಡ್ತೀರೇನ ಅಂತಕ್ಕಂಥ ಕ್ವಶನನ್ನು ನಿಮಗೆ ಈ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ. ಈ ಪೋಯಮ್ ಯಾವುದರ ಕುರಿತಾಗಿ ನಮಗೆ ಐತಿಪ್ಪ, ಇದು ಹಿ ಡಿಡ್ ಇಟ್ ಅಂತಕ್ಕಂಥದ್ದು. ಇದು ಒಂದು ಸಮುದ್ರ ಮತ್ತು ಸಮುದ್ರದಲ್ಲಿ ಬರ್ತಕ್ಕಂಥ ಅಲೆಗಳು. ಆ ಅಲೆಗಳನ್ನು ಮೆಟ್ಟಿ ನಿಂತು ಒಬ್ಬ ವ್ಯಕ್ತಿ ಇಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಈ ಪೋಯಮಲ್ಲಿ ಕೊಟ್ಟಿದ್ದಾರೆ. ಈ ಪೋಯಮ್ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮೇರಿ ಬ್ರಿಟನ್ ಮಿಲ್ಲರ್ ಅಂತಕ್ಕಂಥ ಒಬ್ಬ ಕವಯತ್ರಿಯವರು ಬರೀತಾರೆ. ಅವರ ಕುರಿತಾಗಿ ಕೂಡ ಇಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಿ ಡಿಡ್ ಇಟ್ ಪೋಯಮ್ ರಿಟನ್ ಬೈ ಮೇರಿ ಬ್ರಿಟನ್ ಮಿಲ್ಲರ್. ಇಲ್ಲಿ ನೋಡ್ತಕ್ಕಂಥ ಇಮೇಜನ್ನು ನೋಡ್ತಾ ಇದ್ದೀರಲ್ಲ ಎಲ್ಲರೂ, ಇವರೇ ಯಾರಪ್ಪ ಅಂತಂದ್ರೆ ಮೇರಿ ಬ್ರಿಟನ್ ಮಿಲ್ಲರ್ ಅಂತಕ್ಕಂಥವರು ಕವಯತ್ರಿ ಇವರು. ಇವರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸಲು ನಾನು ಇಷ್ಟಪಡ್ತೀನಿ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಮೇರಿ ಬ್ರಿಟನ್ ಮಿಲ್ಲರ್ ವಾಸ್ ಬಾರ್ನ್ ಇನ್ 1883. She was born on 1883. She was a novelist and a poet who wrote under the name of Isabel Walton. She lived in New York City for most of her adult life and at one time was a volunteer social worker in a Greenwich Village. She was dead 1975. Okay, she is the ಮ್ಯಾರಿ ಬ್ರಿಟನ್ ಮಿಲ್ಲರ್. ಈ ಮ್ಯಾರಿ ಬ್ರಿಟನ್ ಮಿಲ್ಲರ್ ಅಂತಕ್ಕಂಥ ಒಬ್ಬ ಕವಯತ್ರಿ ಅವರು ಯಾವ ಪೋಯಮನ್ನು ಬರೀತಾರಪ್ಪ ಅಂತಂದ್ರೆ ಹಿ ಡಿಡ್ ಇಟ್ ಪೋಯಮನ್ನು ಬರೀತಾರು. ಇವರೊಬ್ಬ ಪ್ರಸಿದ್ಧ ಕಾದಂಬರಿಕಾರರು ಕೂಡ ಆಗಿರ್ತಾರೆ. ಅದೇ ರೀತಿಯಾಗಿ ಇವರು
ಗ್ರೀನ್ವಿಚ್ ಒಂದು ಹಳ್ಳಿಯಲ್ಲಿ ಇವರು ಸಮಾಜ ಸೇವಕಿಯಾಗಿ ಕೂಡ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಓಕೆ, ಅದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ನಿಮಗೂ 5th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಹಿ ಡಿಡ್ ಇಟ್ ಪೋಯಮನ್ನು ಕೂಡ ಬಹಳಷ್ಟು ಸುಂದರವಾಗಿ ರಚನೆಯನ್ನು ಮಾಡ್ಯಾರ. ಓಕೆ, ಇನ್ನು ನೆಕ್ಸ್ಟ್ ಒನ್ನ ನಾವು ಪೋಯಮನ್ನು ನೋಡ್ತಾ ಹೋಗೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ಓಪನ್ ಮಾಡಿ ಇಟ್ಕೊಡ್ರಿ ಟೆಕ್ಸ್ಟ್ ಬುಕ್ಕನ್ನು. ಓಕೆ, ಸ್ಟಾರ್ಟ್ ದ ಪೋಯಮ್. ನಾವು ರೀಡ್ ದ ಫಾಲೋವಿಂಗ್ ಪೋಯಮ್. ಇವಾಗ ನಾವು ಏನು ಮಾಡೋಣಪ್ಪ ಅಂತಂದರೆ ಈ ಪದ್ಯವನ್ನು ಓದೋಣ. ಇಲ್ಲಿ ತೋರಿಸಿರ್ತಕ್ಕಂಥ ಚಿತ್ರದಲ್ಲಿ ಏನು ಡೇಂಜರಸ್ ಸಿ ಮತ್ತು ಯಂಗ್ ಮ್ಯಾನ್ ಇಬ್ಬರದ್ದು ಪಿಕ್ಚರ್ ಇದೆ ನೋಡ್ರಿ. ಅದರ ವಿರುದ್ಧ ಇವರಿಬ್ಬರು ಏನಪ್ಪ ಅಂತಂದರೆ ಈಗ ಒಬ್ಬರಿಗೊಬ್ಬರು ಶತ್ರುಗಳಾಗಿ ವಾದ ವಿವಾದಗಳಲ್ಲಿ ತೊಡಗ್ಯಾರ. ಈ ಸಮುದ್ರವನ್ನು ಯಾವ ರೀತಿಯಾಗಿ ಈ ವ್ಯಕ್ತಿ ಯುವಕ ಜಯಿಸ್ತಾನೋ ಅಂತಕ್ಕಂಥ ಸ್ಟೋರಿ ಈ ಪೋಯಮಲ್ಲಿದೆ. ಓಕೆ, ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ, ತಡ ಮಾಡೋದು ಬೇಡ. ಓಕೆ, ಲಿಸನ್ ಯುವರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಪ್ಯಾರಾಗ್ರಾಫ್. Said the dangerous sea, you will not conquer me, try as hard as you can. You are not a whale, you are not a shark, you cannot walk on the waves, young man. ಓಕೆ, ಲಿಸನ್ ಯುವರ್ ಸ್ಟೂಡೆಂಟ್ಸ್. ಇಲ್ಲಿ ಆ ಡೇಂಜರಸ್ ಸಿ ಅಪಾಯಕಾರಿಯಾಗಿರ್ತಕ್ಕಂಥ ಸಮುದ್ರ ಹೇಳತೈತಿ ಆ ಯುವಕನಿಗೆ ಏನಂತಪ್ಪ ಅಂತಂದ್ರೆ, ಯು ವಿಲ್ ನಾಟ್ ಕಾನ್ಕ್ವೇರ್ ಮೀ, ನೀನು ನನ್ನನ್ನು ಜಯಿಸಲಾರೆ, ನೀನನ್ನು ನನ್ನನ್ನು ಗೆಲ್ಲಲಾರೆ. ಟ್ರೈ ಆ್ಯಸ್ ಹಾರ್ಡ್ ಆ್ಯಸ್ ಯು ಕ್ಯಾನ್, ನೀನು ಎಷ್ಟೇ ಕಠಿಣವಾದ ಪರಿಶ್ರಮವನ್ನು ಪಟ್ಟರೂ ಕೂಡ ನೀನು ನನ್ನನ್ನು ಗೆಲ್ಲಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳತೈತಿ. ಯಾಕಪ್ಪ ಅಂತಂದ್ರೆ, ಯು ಆರ್ ನಾಟ್ ಅ ವೇಲ್, ನೀನೇನು ತಿಮಿಂಗಿಲ ಅಲ್ಲ. ಯು ಆರ್ ನಾಟ್ ಅ ಶಾರ್ಕ್, ನೀನೇನು ಶಾರ್ಕ್ ಫಿಶ್ ಕೂಡ ಅಲ್ಲ. ಯು ಕೆನಾಟ್ ವಾಕ್ ಆನ್ ದ ವೇವ್ಸ್, ಯಂಗ್ ಮ್ಯಾನ್, ನೀನು ನನ್ನ ಅಲೆಗಳ ಮೇಲೆ ನಡೆಯಲು ಸಾಧ್ಯವಿಲ್ಲ, ಆದ್ದರಿಂದ ನೀನು ನನ್ನನ್ನು ಜಯಿಸಲಾರೆ. ಡೇಂಜರಸ್ ಅಂದ್ರೆ ಅಪಾಯಕಾರಿ. ಇಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ಗಳನ್ನು ನಿಮಗೆ ಕನ್ನಡ ಮೀನಿಂಗನ್ನು ಹೇಳ್ತಾ ಇದ್ದೀನಿ. ಓಕೆ, ಬರೆದಿಟ್ಕೊಳ್ರಿ ವಿದ್ಯಾರ್ಥಿಗಳೇ ಅಲ್ಲೇ ಪೆನ್ಸಿಲಿಂದ. ಡೇಂಜರಸ್ ಅಂದ್ರೆ ಅಪಾಯಕಾರಿ, ಕಾನ್ಕ್ವೇರ್ ಮೀನಿಂಗ್ ಜಯಿಸು. ನೆಕ್ಸ್ಟ್ ಒನ್ WHA ಯಲ್ಲಿ ವೇಲ್ ಅಂದ್ರೆ ತಿಮಿಂಗಿಲ, ಶಾರ್ಕ್ ಅಂದರೆ ಶಾರ್ಕ್ ಫಿಶ್, ಇದು ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು. ಓಕೆ, ವೇವ್ಸ್ ಅಂದ್ರೆ ಅಲೆಗಳು, ಯಂಗ್ ಮ್ಯಾನ್ ಯುವಕ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ. ಈ ಪ್ಯಾರಾದಲ್ಲಿ ನಿಮಗೆ ಬರ್ತಕ್ಕಂಥ ಈ ವರ್ಡ್ಸನ್ನು ಕೂಡ ಬರೆದು ಇಟ್ಕೊಡ್ರಿ. ನೆಕ್ಸ್ಟ್ ಪ್ಯಾರಾವನ್ನು ನೋಡೋಣ. ನೆಕ್ಸ್ಟ್ ಪೇಜಲ್ಲಿ ಬರ್ತಕ್ಕಂಥದ್ದು. ಓಕೆ, ಲಿಸನ್ ಯುವರ್ ಸ್ಟೂಡೆಂಟ್ಸ್. ಸೊ ಹಿ ಮೇಡ್ ಅ ಬೋಟ್, ಸೊ ಹಿ ಮೇಡ್ ಅ ಬೋಟ್ that was able to plot. Ho ho, said his foe, it plots all right and it's watertight, but you can't make it go. ಓಕೆ, ಇಲ್ಲಿ ಬರ್ತಕ್ಕಂಥದ್ದನ್ನು ನೋಡೋಣ ವಿದ್ಯಾರ್ಥಿಗಳೇ. ಇದು ಸೆಕೆಂಡ್ ಪ್ಯಾರಾದಲ್ಲಿ ಬರ್ತಕ್ಕಂಥದ್ದು. ಓಕೆ, ಲಿಸನ್ ಯುವರ್ ಸ್ಟೂಡೆಂಟ್ಸ್. ಸೊ ಹಿ ಮೇಡ್ ಅ ಬೋಟ್. ನೋಡ್ರಿ, ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಆ ಯುವಕ ಸಮುದ್ರ ಹೇಳಿದಾಗ ನನ್ನನ್ನು ನೀನು ಜಯಿಸಕ್ಕೆ ಸಾಧ್ಯವಿಲ್ಲ ಅಂದಾಗ ಆತನು ಹೇಳ್ತಾನ, ಹೋ ಹೋ, ನಾನು ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆತ ಏನು ಮಾಡ್ತಾನೋ, ದಟ್ ವಾಸ್ ಏಬಲ್ ಟು ಫ್ಲಾಟ್. ಸೊ ಹಿ ಮೇಡ್ ಅ ಬೋಟ್, ಆತ ನೀರಿನ ಮೇಲೆ ತೇಲ್ತಕ್ಕಂಥ ಒಂದು ದೋಣಿಯನ್ನು ನಿರ್ಮಾಣ ಮಾಡ್ತಾನ. ಆತನ ಶತ್ರುವಿಗೆ ಹೇಳ್ತಾನ, ಇಟ್ ಪ್ಲಾಟ್ಸ್ ಆಲ್ ರೈಟ್, ಇದು ಏನಪ್ಪ ಅಂತಂದ್ರೆ ನೀರಿನ ಮೇಲೆ ತೇಲಲು ಕೂಡ ಇದು ಸಿದ್ಧವಾಗೈತಿ. ಆ್ಯಂಡ್ ಇಟ್ಸ್ ವಾಟರ್ ಟೈಟ್, ಮತ್ತು ಇದು ಜಲ ನಿರೋಧಕ ಶಕ್ತಿಯನ್ನು ಕೂಡ ಹೊಂದೈತಿ. ಅಂದರೆ ನೀರನ್ನು ಒಳಗಡೆ ಹಿಡ್ಕೋಂಗಿಲ್ಲ, ನೀರಿನ ಮೇಲೆ ತೇಲಿ ಹೋಗ್ತತಿ. ಬಟ್ ಯು ಕಾಂಟ್ ಮೇಕ್ ಇಟ್ ಗೋ, ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ನೀವು ಹೋಗಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಸಮುದ್ರ ಹೇಳಿದಾಗ ಆತ ಅದಕ್ಕೆ ಸಮುದ್ರಕ್ಕೆ ಹೇಳತ್ತಾನ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಓ ಎಸ್ ಐ ಕ್ಯಾನ್, ರಿಪ್ಲೈಡ್ ದ ಯಂಗ್ ಮ್ಯಾನ್, ಆ್ಯಂಡ್ ಹಿ ಮೇಡ್ ಸಮ್ ಓರ್ಸ್ ಆ್ಯಂಡ್ ಲರ್ನ್ಡ್ ಹೌ ಟು ರಾವ್. ಲಿಸನ್ ಹಿಯರ್. ಓ, ಹೌದು, ನಾನು ಮಾಡಬಹುದು. ಯುವಕ ಹೇಳ್ತಾನೆ ಅದಕ್ಕೆ ಏನಂತ, ನಾನು ಮಾಡಬಹುದು. ಮತ್ತು ಅವನು ಹೇಳ್ತಾನೆ ಏನನ್ನ, ಆ ಹುಟ್ಟುಗಳನ್ನು, ಓರ್ಸ್ ಅಂದ್ರೆ ಹುಟ್ಟುಗಳನ್ನು ಮಾಡಿದ, ಮತ್ತು ಹೇಗೆ ದೋಣಿಯನ್ನು ನಡೆಸಬೇಕಂತ ಕಲ್ಕೊಂಡಿದ್ದ. ನೋಡ್ರಿ, ಓ ಎಸ್ ಐ ಕ್ಯಾನ್, ರಿಪ್ಲೈಡ್ ದ ಯಂಗ್ ಮ್ಯಾನ್, ಆ್ಯಂಡ್ ಹಿ ಮೇಡ್ ಸಮ್ ಓರ್ಸ್. ಓರ್ಸ್ ಮೀನಿಂಗ್ ಹುಟ್ಟುಗಳು. ಆ ನದಿಯಲ್ಲಿ ಹಿಂಗೆ ನಾವು ಈ ಕರ ಬಳಸ್ತಕ್ಕಂಥ ಒಂದು ಹುಟ್ಟುಗೋಲನ್ನು ಮಾಡಿರ್ತಾನೆ.
ಆ್ಯಂಡ್ ಲರ್ನ್ಡ್ ಹೌ ಟು ರಾವ್. ಆತ ಯಾವ ರೀತಿ ಆ ದೋಣಿಯನ್ನು ನಡೆಸಬೇಕು. ರಾವ್ ಮೀನಿಂಗ್ ಸಂಚಾರ, ರೋ ಮೀನಿಂಗ್ ಸಂಚಾರ. ಆ ಸಂಚಾರವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆತ ಆಲ್ರೆಡಿ ಕಲ್ತ್ಬಿಟ್ಟಿದ್ದ. ಲರ್ನ್ಡ್ ಕಲ್ತಿದ್ದ. ದಿಸ್ ಈಸ್ ದ ಲರ್ನ್ಡ್ ಈಸ್ ದ ಫಾಸ್ಟ್ ಟೆನ್ಸ್. ಓಕೆ, ಕಲ್ತಿದ್ದ. ನೆಕ್ಸ್ಟ್ ಒನ್ ಪ್ಯಾರಾಗ್ರಾಫಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ವೆನ್ ದ ಸೀ ಸಾ ದ ಬೋಟ್ಸ್ ಆ್ಯಂಡ್ ದ ಓರ್ಸ್ ಆ್ಯಂಡ್ ಆಲ್ ದ rovers, he said, young man, they make a fine show, but what will you do when they venture out? When the sea saw, ಸಮುದ್ರವು ದೋಣಿಗಳು ಮತ್ತು ಹುಟ್ಟುಗಳನ್ನು ಅಷ್ಟೇ ಅಲ್ಲದೆ ಎಲ್ಲ ದೋಣಿಗಾರರನ್ನು ನೋಡಿದಾಗ, ನೋಡ್ರಿ, ವೆನ್ ದ ಸೀ ಸಾ ಯಾವಾಗ ಸಮುದ್ರ, ದ ಬೋಟ್ಸ್ ಆ್ಯಂಡ್ ದ ಓರ್ಸ್ ಅಲ್ಲಿ ದೋಣಿಗಳು ಮತ್ತು ಹುಟ್ಟುಗೋಲುಗಳನ್ನು ಮತ್ತು ಆಲ್ ದ ರೋವರ್ಸ್ ಎಲ್ಲ ಸಂಚಾರಕರನ್ನು ನೋಡಿದಾಗ ಅವನು ಹೇಳ್ತಾನ ಏನಪ್ಪ ಅಂತಂದರೆ, ಯಂಗ್ ಮ್ಯಾನ್ ದೇ ಮೇಕ್ ಅ ಫೈನ್ ಶೋ. ಎಲ್ಲರನ್ನ ನೋಡಿದಾಗ ಈ ಯಂಗ್ ಮ್ಯಾನ್ ಏನಪ್ಪ ಅಂತಂದ್ರೆ ಪ್ರದರ್ಶನವನ್ನು ಉತ್ತಮವಾಗಿ ನೀಡತ್ತಾರೋ, ಎಲ್ಲರಿಗಿಂತ ಡಿಫ್ರೆಂಟಾಗಿ ನೀಡತ್ತಾರೋ. ಆದ್ರೆ ಅವರು ಹೊರಗೆ ಹೋದಾಗ ನೀವು ಏನು ಮಾಡ್ತೀರಿ ಅಂತ ಕೇಳಿದನು. ನೋಡ್ರಿ, ಆ ಯಂಗ್ ಮ್ಯಾನ್ ಇದ್ದವ ಏನು ಕೇಳ್ತಾನಪ್ಪ ಅಂತಂದರೆ ಸಮುದ್ರಕ್ಕೆ, ದೇ ಮೇಕ್ ಅ ಫೈನ್ ಶೋ ಬಟ್ ವಾಟ್ ವಿಲ್ ಯು ಡೂ ವೆನ್ ದೇ ವೆಂಚರ್ ಔಟ್. ಅವರು ಈ ಗಂಡಾಂತರಗಳಿಂದ, ವೆಂಚರ್ ಅಂದರೆ ಗಂಡಾಂತರ, ಅಡಚಣೆ, ಇವುಗಳನ್ನು ದಾಟಿ ಅವರು ಹೊರಗಡೆ ಹೋದ್ರೆ ಅಂದರೆ ನೀವು ಅವಾಗ ಏನು ಮಾಡ್ತೀರಿ? ಎಷ್ಟೋ ನಾವಿಕರು ಇರ್ತಾರೆ ಸಮುದ್ರದೊಳಗಡೆ, ಎಷ್ಟೋ ದೋಣಿಗಾರರೇ ಇರ್ತಾರೆ. ಅವರೆಲ್ಲರೂ ಕೂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕೊಡ್ತಿರ್ತಾರೆ. ಅವರು ಇಲ್ಲಿ ಬರ್ತಕ್ಕಂಥ ಈ ಸಮುದ್ರದಲ್ಲಿ ಗಂಡಾಂತರಗಳನ್ನು ದಾಟಿ ಹೊರಗಡೆ ಹೋದ್ರಂದ್ರೆ ಅವಾಗ ನೀವೇನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಯಂಗ್ ಮ್ಯಾನ್ ಇದ್ದವ ಏನು ಮಾಡ್ತಾನಪ್ಪ ಅಂತಂದರೆ ಡೇಂಜರಸ್ ಸೀಗೆ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಪ್ಯಾರಾದಲ್ಲಿ ನೋಡ್ರಿ. ವೇರ್ ದ ಡೀಪ್ ಸೀ ಸ್ವೆಲ್ಸ್ ಕ್ಯಾನ್ ಟೇಕ್ ದೆಮ್ ಅಪ್ ಆ್ಯಂಡ್ ಟಾಸ್ ದೆಮ್ ಅಬೌಟ್ ಲೈಕ್ ಕಾಕ್ಷೆಲ್ಸ್. ಲಿಸನಿಯರ್ ಸ್ಟೂಡೆಂಟ್ಸ್, ಆಳ ಸಮುದ್ರದಲ್ಲಿ ಅಂದರೆ ಬಹಳಷ್ಟು ಆಳವಾಗಿರ್ತಕ್ಕಂತಹ ಡೀಪವಾಗಿರ್ತಕ್ಕಂಥ ಸಮುದ್ರದಲ್ಲಿ ಉಬ್ಬರ ಏರಿಳಿತಗಳು ಬರ್ತಿರ್ತಾವೆ. ಆ ಉಬ್ಬರ ಏರಿಳಿತ ಸ್ಥಳದೊಳಗೆ ಅವುಗಳನ್ನು ಎತ್ತಿಕೊಂಡು ಆ ಉಬ್ಬರ ಒಳಗೆ ಸಿಕ್ಕು ಹಾಕೊಂಡಪ್ಪ ಅಂತಂದ್ರೆ ಅವು ಯಾವ ರೀತಿ ಆಗಿ ಸಮುದ್ರ ನಮ್ಮನ್ನು ಹೊರಗಡೆ ಎಸಿತೈತಿ ಅವರನ್ನು ಅಂತಂದ್ರೆ ಕಪ್ಪೆ ಚಿಪ್ಪಿನಂತೆ, ಕೋಳಿ ಚಿಪ್ಪಿನಂತೆ ಎಸೆಯಬಹುದೇ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್ ಪ್ಯಾರಾಗ್ರಾಫಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಮುಂದಿನ ಪ್ಯಾರಾ ನೋಡ್ರಿ. ಯು ಕಾಂಟ್ ಸ್ಟಂಪ್ ಮೀ ಸೇಡ್ ದ ಬ್ರೈಟ್ ಯಂಗ್ ಮ್ಯಾನ್ ಆ್ಯಂಡ್ ಕಟ್ ಡೌನ್ ಅ ಟ್ರೀ. ಯು ಕಾಂಟ್ ಸ್ಟಂಪ್ ಮೀ. ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ನೀವು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಸ್ಟಂಪ್ ಮೀ, ಕಾಂಟ್ ಸ್ಟಂಪ್ ಮೀ, ತಡೆಯಲು ಸಾಧ್ಯವಿಲ್ಲ. ಆ ಯುವಕ ಹೇಳ್ತಾ ಇದ್ದಾನೆ ಸಮುದ್ರಕ್ಕೆ. ಸೇಡ್ ದ ಬ್ರೈಟ್ ಯಂಗ್ ಮ್ಯಾನ್, ಆ ಪ್ರತಿಭಾವಂತ ಯುವಕ ಹೇಳ್ತಾನ, ನೀನು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿ ಮತ್ತೆ ಮುಂದಿನ ಪ್ರಯತ್ನವನ್ನು ಮಾಡ್ತಾನ. ಆ್ಯಂಡ್ ಕಟ್ ಡೌನ್ ಅ ಟ್ರೀ, ಆತ ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಮರವನ್ನು ಕತ್ತರಿಸ್ತಾ ಇದ್ದಾನ. ಓಕೆ, ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಮುಂದಿನ ಪೇಜ್ ನಂಬರ್ 14 ಬರ್ತಕ್ಕಂಥದ್ದು. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ಆತ ಮರವನ್ನು ಕತ್ತರಿಸಿ ಏನನ್ನ ಮಾಡ್ತಾನ ಅಂತಕ್ಕಂಥದ್ದು. ಆ್ಯಂಡ್ ಮೇಡ್ ಅ ಟಾಲ್ ಮಾಸ್ಟ್ ಆ್ಯಂಡ್ ರಿಗ್ಡ್ ಇಟ್ ವಿತ್ ಸೇಲ್ಸ್ ಟು ಕ್ಯಾಚ್ ದ ಹೈ ವಿಂಡ್ಸ್ ಆ್ಯಂಡ್ ವೆದರ್ ದ ಗೇಲ್ಸ್. ನೋಡ್ರಿ, ಆತ ಆ ಮರವನ್ನು ಕತ್ತರಿಸಿ ಮತ್ತು ಆ ಮರದ ಒಂದು ಕಂಬವನ್ನು, ಎತ್ತರವಾಗಿರ್ತಕ್ಕಂಥ ಒಂದು ಸ್ತಂಭವನ್ನು ನಿರ್ಮಾಣವನ್ನು ಮಾಡ್ತಾನ. ಮಾಸ್ಟ್ ಅಂದರೆ ಒಂದು ಪಟಸ್ತಂಭವನ್ನು ನಿರ್ಮಾಣ ಮಾಡಿ ಯಾಕೆ ನಿರ್ಮಾಣಿಸ್ತಾನಪ್ಪ ಅಂತಂದ್ರೆ ಅದನ್ನು ಆ್ಯಂಡ್ ರಿಗ್ಡ್ ಇಟ್ ವಿತ್ ಸೇಲ್ಸ್, ಜೋರಾಗಿ ಬೀಸ್ತಕ್ಕಂಥ ಬಲವಾದ ಗಾಳಿಯನ್ನು ಹಿಡಿದಿಡುವಕ್ಕ ಮತ್ತು ಬಿರುಗಾಳಿಯನ್ನು ಎದುರಿಸ್ಲಾಕ ಅದನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಆತ ವೆದರ್ ದ ಗೇಲ್ಸ್, ಸಜ್ಜನ್ನಗೊಳಿಸ್ತಾನ. ನೋಡ್ರಿ, ಒಂದು
ಬೋಟಲ್ಲಿ ಬೋಟಿಗೆ ಆತ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಮರವನ್ನು ಕತ್ತರಿಸಿ ಅದಕ್ಕೆ ಎತ್ತರವಾದ ಒಂದು ಪಟಸ್ತಂಭದ ನಿರ್ಮಾಣವನ್ನು ಮಾಡಿ ಅದಕ್ಕೆ ಯಾಕೆ ನಿರ್ಮಾಣ ಮಾಡ್ತಾನಪ್ಪ ಅಂತಂದ್ರೆ ಟು ಕ್ಯಾಚ್ ದ ಹೈ ವಿಂಡ್ಸ್ ಆ್ಯಂಡ್ ವೆದರ್ ದ ಗೇಲ್ಸ್. ನೋಡ್ರಿ, ಸಾಕಷ್ಟು ಸಮುದ್ರದಲ್ಲಿ ಬರ್ತಕ್ಕಂಥ ಒಂದು ಬಿರುಗಾಳಿಯನ್ನು, ಬಲವಾದ ಗಾಳಿಯನ್ನು, ಅದು ಗಾಳಿ ಬಂದು ಏನು ಮಾಡಬೇಕು, ಆ ಸ್ತಂಭಕ್ಕನ ಬಡಿಬೇಕು. ಆ ಕೆಳಗಡೆ ದೋಣಿಗೆ ಯಾವುದೇ ಎಫೆಕ್ಟ್ ಆಗಬಾರ್ದಂತಕ್ಕಂಥ ಒಂದು ದೃಷ್ಟಿಯಿಂದ ಆತ ನಿರ್ಮಾಣವನ್ನು ಮಾಡಿರ್ತಾನ. ನೋಡ್ರಿ, ಮಾಸ್ಟ್ MAST ಮಾಸ್ಟ್ ಅಂದ್ರೆ ಪಟಸ್ತಂಭ, ಗೇಲ್ಸ್ ಅಂದರೆ ಚಂಡಮಾರುತಗಳು ಅಂತಕ್ಕಂಥದ್ದನ್ನು ಕೊಡ್ತೈತಿ ಇಲ್ಲಿ. ಓಕೆ, ನೆಕ್ಸ್ಟ್ ಪ್ಯಾರವನ್ನು ನೋಡೋಣ. When the ships set out with their sails unfurled to cross the Atlantic and discover the world, the sea looked them over. ಹಡಗುಗಳು ಅಟ್ಲಾಂಟಿಕ್ ದಾಟಲು ಮತ್ತು ಜಗತ್ತನ್ನು ಅನ್ವೇಷಿಸಲು ತಮ್ಮ ಹಾಯಿಗಳನ್ನು ಬಿಚ್ಚಿ ಹೊರಟಾಗ ಸಮುದ್ರ ಅವರನ್ನು ಏನು ಮಾಡ್ತೈತಪ್ಪ ಅಂತಂದ್ರೆ ತಿರುಗಿ ನೋಡ್ತಿತ್ತು ಅಂತಕ್ಕಂಥ ಮಾತು ಈ ಪ್ಯಾರಾದಲ್ಲಿ ಬರ್ತೈತಿ. ವೆನ್ ದ ಶಿಪ್ಸ್ ಸೆಟ್ ಔಟ್, ಈ ರೀತಿಯಾಗಿರ್ತಕ್ಕಂಥ ಒಂದು ಧೈರ್ಯದಿಂದ ಮಾಡಿರ್ತಕ್ಕಂಥ ಒಂದು ದೋಣಿಯನ್ನು ಸಜ್ಜುಗೊಳಿಸಿಕೊಂಡು ಆ ಸಮುದ್ರದಲ್ಲಿ ಹೊರಟಿರ್ತಕ್ಕಂಥವರು ಹಡಗುಗಳನ್ನು ಆ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಜಗತ್ತನ್ನೇ ಅನ್ವೇಷಣೆ ಮಾಡಕ್ಕೆ ಹೊಂಟಿರ್ತಕ್ಕಂಥವ್ರು ಇವರು. ಆ್ಯಂಡ್ ಡಿಸ್ಕವರ್ ದ ವರ್ಲ್ಡ್, ಆ ಜಗತ್ತನ್ನೇ ಒಂದು ಅನ್ವೇಷಣೆ ಮಾಡಲು ಹೊರಟಾಗ ದ ಸಿ ಲುಕ್ಡ್ ದೆಮ್ ಓವರ್, ಆವಾಗ ಸಮುದ್ರನ ಅವರನ್ನು ಏನು ಮಾಡ್ತಿತ್ತಪ್ಪ ಅಂತಂದ್ರೆ ತಿರುಗಿ ನೋಡ್ತಾ ಇತ್ತು ಆ ಯಂಗ್ ಮ್ಯಾನನ್ನು ಅಂತಕ್ಕಂಥದ್ದು ಈ ಪ್ಯಾರಾದಲ್ಲಿದೆ. ಓಕೆ, ನೆಕ್ಸ್ಟ್ ಒನ್ ಲಿಸನ್ ಹಿಯರ್ ಸ್ಟೂಡೆಂಟ್. From stern to stern, and when he saw with considerable awe that Columbus himself was on one of them, he said with a show of humility. Listen here students, ಜಗತ್ತನ್ನು ಅನ್ವೇಷಣೆ ಮಾಡಲು ಹೊರಟಿರ್ತಕ್ಕಂಥ ಆ ಯುವಕನನ್ನು ಸಮುದ್ರವೇ ತಿರುಗಿ ನೋಡ್ತಿತ್ತು. ಯಾಕಪ್ಪ ಅಂತಂದ್ರೆ ಆ ಯುವಕನಲ್ಲಿರ್ತಕ್ಕಂಥ ಛಲ, ಆ ಯುವಕನಲ್ಲಿರ್ತಕ್ಕಂಥ ಒಂದು ಗುರಿ, ನಿಷ್ಠೂರದಿಂದ ನೋಡ್ರಿ, ಅಲ್ಲಿ ಸ್ಟರ್ನ್ ಟು ಸ್ಟರ್ನ್ ಅಂದರೆ ನಿಷ್ಠೂರತನದಿಂದ ಹೊಂಟಿದ್ದ. ಆ ನಿಷ್ಠೂರತನಕ್ಕೆ ಹೊರಟಿರ್ತಕ್ಕಂಥವು ಯಾರಪ್ಪ ಅಂತಂದ್ರೆ ಬೇರೆ ಯಾರೂ ಅಲ್ಲ, ಆತನೇ ಕೊಲಂಬಸ್. ಡಿಸ್ಕವರ್ ದ ಅಮೇರಿಕಾ. ಕೊಲಂಬಸ್ ಆತ ಸ್ವತಃ ಅವರಲ್ಲಿ ಒಬ್ಬರ ಮೇಲೆ ನಿಂತಿರುವುದನ್ನು ಸಾಕಷ್ಟು ವಿಸ್ಮಯದಿಂದ ನೋಡಿದಾಗ ಅವನು ನಮ್ರತೆಯ ಪ್ರದರ್ಶನದೊಂದಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಂದೆ ಏನು ಮಾಡ್ತಾನೋ, ಆಫ್ ಹ್ಯುಮ್ಯಾನಿಟಿ, ಐ ಅಡ್ಮಿಟ್ ಯಂಗ್ ಮ್ಯಾನ್ ಯು ಹ್ಯಾವ್ ಕಾನ್ಕ್ವೇರ್ಡ್ ಮೀ. ನೋಡ್ರಿ, ಆತ ಒಂದು ಬಹಳಷ್ಟು ಶೂರತನದಿಂದ, ಧೈರ್ಯದಿಂದ ಒಂದು ಜಗತ್ತೇ ವಿಸ್ಮಯವಾಗ್ತಕ್ಕಂಥ ಆ ಸಮುದ್ರೆ ಒಂದು ವಿಸ್ಮಯವಾಗ್ತಕ್ಕಂಥದ್ದನ್ನು ಮಾಡಿದಾಗ ಅವನಲ್ಲಿರ್ತಕ್ಕಂಥ ಒಂದು ಹ್ಯುಮಿಲಿಟಿ, ನಮ್ರತೆಯ ಪ್ರದರ್ಶನವನ್ನು ನೋಡಿ ಆ ಸಮುದ್ರ ಆತನಿಗೆ ಹೇಳ್ತೈತಿ ಏನಪ್ಪ ಅಂತಂದ್ರೆ, ಐ ಅಡ್ಮಿಟ್ ಯಂಗ್ ಮ್ಯಾನ್, ಯುವಕ ನೀನು ನನ್ನನ್ನು ಗೆದ್ದಿದೆ ಎಂದು ನಾನು ಒಪ್ಪಿಕೊಳ್ತನು. ಯು ಹ್ಯಾವ್ ಕಾನ್ಕ್ವೇರ್ಡ್ ಮೀ, ಜಯಿಸಿದೆ ಎಂದು ಆ ಸಮುದ್ರನ ಆ ಬಾಲಕನಿಗೆ ಹೇಳ್ತೈತಿ. ನೋಡ್ರಿ, ನಮ್ಗೆ ಎಂತಹ ಒಂದು ಪ್ರಸಂಗ ಬಂದರೂ ಕೂಡ ನಮ್ಮ ಪ್ರಯತ್ನವನ್ನು ಪಟ್ಟರೆ ನಮಗೆ ಪರಿಶ್ರಮದಿಂದ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಅಂತಕ್ಕಂಥ ಮಾತು ಈ ಲೆಸನ್ನಲ್ಲಿ ನಮಗೆ ಕೊಲಂಬಸ್ ಅವರು ಒಂದು ಸಮುದ್ರವನ್ನು ಗೆದ್ದು ತೋರಿಸಿದ್ದಾರೆ. ಓಕೆ, ನೀವು ಕೂಡ ವಿದ್ಯಾರ್ಥಿಗಳೇ ಛಲಬಿಡದ ಪ್ರಯತ್ನವನ್ನು ಮಾಡ್ತಾ ಮುಂದುವರಿಸ್ರಿ ನಿಮ್ಮ ಪ್ರಯತ್ನವನ್ನು. ನೀವು ಕೂಡ ಕೊಲಂಬಸ್ ಥರ ಆಗಬಹುದು, ಆಗ್ರಿ ಅಂತ ಹೇಳ್ತಾ ಇವತ್ತಿನ ಲೆಸನನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಹಿ ಡಿಡ್ ಇಟ್, ಅವನು ಇದನ್ನು ಮಾಡಿದ. ಏನನ್ನ ಮಾಡಿದ? ಸಮುದ್ರವನ್ನು ಜಯಿಸಿದ ಅಂತಕ್ಕಂಥದ್ದು ಈ ಪಾಠದಲ್ಲಿ ಈ ಪೊಯಮಲ್ಲಿ ಬರ್ತಕ್ಕಂಥ ಸಾರಾಂಶವಾಗಿದೆ. ಓಕೆ, ಮುಂದಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಇದರ ಪ್ರಶ್ನೋತ್ತರಗಳನ್ನು ನಿಮಗೆ ಡಿಸ್ಕಷನನ್ನು ಮಾಡ್ತೀನಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ
ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ನಮಸ್ತೆ.